ನಮ್ಮ ಪೊಲೀಸರು ಇವರು ನಮ್ಮ ಪೊಲೀಸರು. ನಮಗಾಗಿ ಹಗಲು ಇರುಳು ದುಡಿಯುವವರು ಇವರು. ನಮಗಾಗಿ ಜಾಗೃತಿ ಮೂಡಿಸ್ಯಾರು, ನಮಗಾಗಿ ತ್ಯಾಗ ಮಾಡ್ಯಾರು ನಮ್ಮ ಪೊಲೀಸರು ಇವರು. ನಮ್ಮ ಪೊಲೀಸರು ಬಿಸಿಲು ಮಳೆ ಚಳಿ ಎಂದೇ ದುಡಿಯುವವರು ಇವರು. ಟ್ರಾಫಿಕ್ ನಿರ್ವಹಣೆ ಕೆಲಸದಲ್ಲಿ ಹೊಗೆಯನ್ನು ಕುಡಿಯುವವರು ಇವರು. ಅಪಘಾತ ತಡೆಯಲು ಹರಸಾಹಸವನ್ನು ಪಡುವವರು. ಜನರಲ್ಲಿ, ಕಾಲೇಜು ಹುಡುಗರಲ್ಲೇ ಜಾಗೃತಿ ಮೂಡಿಸುವವರು ಇವರು. ಅವರೇ ನಮ್ಮ ಪೊಲೀಸರು. ಹೌದು, ಹುಬ್ಬಳ್ಳಿಯಲ್ಲಿ ಇಂದು ರಸ್ತೆ ಸುರಕ್ಷಾ ಜಾಗೃತಿ ಕ್ರಮಗಳ ಬಗ್ಗೆ ಜಾಗೃತಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಯಲ್ ಎನ್ಫೀಲ್ಡ್ ಹಾಗೂ ಸುವರ್ಣ ಗ್ರೂಪ್ ಆಫ್ ಕಂಪನಿ ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಸಹಭಾಗಿತ್ವದಲ್ಲೇ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ರ್ಯಾಲಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಹುಬ್ಬಳ್ಳಿಯ ಎಕ್ಸ್ಪರ್ಟ್ ಕಾಲೇಜಿನಿಂದ ಪ್ರಾರಂಭಗೊಂಡ ರ್ಯಾಲಿ ನಗರದ ಬಿಬಿ ಕಾಲೇಜುವರೆಗೆ ರ್ಯಾಲಿಯನ್ನು ನಡೆಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಬೈಕ್ ಅಪಘಾತಗಳನ್ನು ತಡೆಯುವ ಸಲುವಾಗಿ ಹಾಗೂ ರಸ್ತೆ ಸುರಕ್ಷಾ ನಿಯಮಗಳ ಬಗ್ಗೆ ಸಾರ್ವಜನಿಕರಿಗೆ, ಅದರಲ್ಲೂ ಕಾಲೇಜ್ ಯುವಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮುಖ್ಯಸ್ಥರಾದ ಡಾಕ್ಟರ್ ವಿಎಸ್ ಪ್ರಸಾದ್, ಹುಬ್ಬಳ್ಳಿ ಉತ್ತರ ಸಂಚಾರಿ ಎಸಿಪಿ ವಿನೋದ್ ಮುಕ್ತೆದಾರ್, ಪೂರ್ವ ಸಂಚಾರಿ ಠಾಣಾ ಇನ್ಸ್ಪೆಕ್ಟರ್ ಜಾಕ್ಸನ್ ಬೆಸೋಜಾ, ದಕ್ಷಿಣ ಸಂಚಾರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮರುಳು ಸಿದ್ದಪ್ಪ, ಉತ್ತರ ಸಂಚಾರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ರಮೇಶ್ ಗೋಕಾಕ್, ಪೂರ್ವ ಸಂಚಾರಿ ಠಾಣಾ ಪಿಎಸ್ಐ ಪುನೀತ್ ಕುಮಾರ್ ಹಾಗೂ ಪದ್ಮ ಸೇರಿದಂತೆ ಎಲ್ಲಾ ಸಂಚಾರಿ ಠಾಣಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.